ಸ್ಟ್ರಾಂಗ್ ರೂಮ್ಗಳನ್ನು ಪರಿಶೀಲನೆ ಮಾಡುತ್ತಿರುವ ಅಧಿಕಾರಿಗಳು ಒಂದೆಡೆಯಾದರೆ ಮತ್ತೊಂದೆಡೆ ಪಕ್ಷದ ಏಜೆಂಟರ ಸಮ್ಮುಖದಲ್ಲಿ ಮತಯಂತ್ರಗಳನ್ನು ಸ್ಟ್ರಾಂಗ್ ರೂಮ್ನಲ್ಲಿರಿಸಿ ಸೀಲ್ ಮಾಡುತ್ತಿರುವ ಸಿಬ್ಬಂದಿ. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಕೋಲಾರದಲ್ಲಿ. ಹೌದು, ನಿನ್ನೆಯಷ್ಟೇ ಕೋಲಾರ ಲೋಕಸಭಾ ಕ್ಷೇತ್ರದ ಮತದಾನ ಪ್ರಕ್ರಿಯೆ ಮುಗಿದಿದ್ದು, ಎನ್ಡಿಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಸೇರಿದಂತೆ ಒಟ್ಟು 18 ಮಂದಿ ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರ ಸೇರಿದೆ. ಜೂನ್ 4ರಂದು ಮತ ಎಣಿಕೆ ನಡೆಯಲಿದ್ದು, ಅಲ್ಲಿಯವರೆಗೂ ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದೆ. ಶಾಂತಿಯುತವಾಗಿ ಮತದಾನ ಪ್ರಕ್ರಿಯೆ ಪೂರ್ಣಗೊಳಿಸಿದ ಜಿಲ್ಲಾಡಳಿತ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದೆ. ಜಿಲ್ಲೆಯಲ್ಲಿ 78.26% ಮತದಾನ ನಡೆದಿದೆ. ಮತ್ತೊಂದೆಡೆ 40 ದಿನಗಳ ಕಾಲ ಮತಪೆಟ್ಟಿಗೆಗಳನ್ನು ಭದ್ರವಾಗಿ ನೋಡಿಕೊಳ್ಳುವುದು ಸವಾಲಿನ ಕೆಲಸ. ಸದ್ಯ ಕೋಲಾರ ನಗರದ ಬಾಲಕರ ಕಾಲೇಜಿನಲ್ಲಿ ಕೋಲಾರ ಲೋಕಸಭಾ ವ್ಯಾಪ್ತಿಯ 6 ವಿಧಾನಸಭಾ ಕ್ಷೇತ್ರಗಳ ಮತಪೆಟ್ಟಿಗೆಗಳನ್ನು ಇರಿಸಿದೆ. ಸ್ಟ್ರಾಂಗ್ ರೂಮ್ನಲ್ಲಿ ಮತಪೆಟ್ಟಿಗೆಗಳನ್ನು ಇಟ್ಟು ಸೀಲ್ ಮಾಡಲಾಗಿದೆ. ಇನ್ನು ಮತಪೆಟ್ಟಿಗೆಗಳನ್ನು ಇರಿಸಿರುವ ಇಡೀ ಕಟ್ಟಡಕ್ಕೆ 3 ಹಂತದಲ್ಲಿ ಭದ್ರತೆ ಒದಗಿಸಲಾಗಿದೆ. 8 ವಿಧಾನಸಭಾ ಕ್ಷೇತ್ರದಿಂದ ಇವಿಎಂ ಬಂದಿದ್ದು, ಪ್ರತಿ ತಾಲೂಕಿಗೆ 2 ರೂಮ್ಗಳು ಸೇರಿದಂತೆ 16 ಸ್ಟ್ರಾಂಗ್ ರೂಮ್ಗಳಲ್ಲಿ ಇವಿಎಂ ಇರಿಸಲಾಗಿದೆ. ಇವಿಎಂಗಳ ರಕ್ಷಣೆಗಾಗಿ ವೀಕ್ಷಕರ ಜೊತೆಗೆ 2 ಎಸ್ಪಿ ಅವರನ್ನು ನಿಯೋಜನೆ ಮಾಡಲಾಗಿದೆ. 61 ಸಿಸಿಟಿವಿ ಕ್ಯಾಮೆರಾ ಸ್ಟ್ರಾಂಗ್ ರೂಮ್ಗೆ ಅಳವಡಿಸಲಾಗಿದೆ. ಜೊತೆಗೆ 8 ಕ್ಯಾಮೆರಾಗಳು ಬಿಲ್ಡಿಂಗ್ ಕವರೇಜ್ ಮಾಡಲಿದ್ದು, 78 ಗಂಟೆ ಕಣ್ಗಾವಲು, 3 ಹಂತದ ಭದ್ರತೆ ವ್ಯವಸ್ಥೆ ಮಾಡಲಾಗಿದೆ. ಮೊದಲ ಹಂತ ಸಿಆರ್ಪಿಎಫ್ ಪಡೆ, 2ನೇ ಹಂತ ಸ್ಥಳೀಯ ಪೊಲೀಸ್, 3ನೇ ಹಂತ ಹರಸೇನಾ ಪಡೆಯನ್ನು ನಿಯೋಜನೆ ಮಾಡಲಾಗಿದೆ. ಇನ್ನು 3 ಪಾಳಿಯಲ್ಲಿ ನಿಗಾ ವಹಿಸಲಿದ್ದು, 2 ಎಸ್ಪಿಗಳಿಗೆ ಹೊಣೆಗಾರಿಕೆ ನೀಡಲಾಗಿದೆ. ಸುಮಾರು 300 ಮಂದಿ ಪೊಲೀಸರು ಸ್ಟ್ರಾಂಗ್ ರೂಮ್ ಸುತ್ತ ಕಾರ್ಯನಿರ್ವಹಿಸಲಿದ್ದಾರೆ. ಜೂನ್ 4ರಂದು ಬೆಳಗ್ಗೆ 7 ಗಂಟೆಗೆ ಅಬ್ಸರ್ವರ್ ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮ್ಗಳನ್ನು ಓಪನ್ ಮಾಡಲಿದ್ದು, ಬೆಳಗ್ಗೆ 8 ಗಂಟೆಗೆ ಮತ ಎಣಿಕೆ ನಡೆಯಲಿದೆ. ಅಲ್ಲಿಯವರೆಗೂ ಮತಯಂತ್ರಗಳನ್ನು ಜೋಪಾನವಾಗಿ ನೋಡಿಕೊಳ್ಳಲಾಗುತ್ತಿದೆ. ಎಲ್ಲ 8 ವಿಧಾನಸಭಾ ಕ್ಷೇತ್ರಗಳಿಂದ ನಮಗೆ ಇವಿಎಂ ಅನ್ನು ಸ್ಟ್ರಾಂಗ್ ರೂಮ್ಗೆ ಬಂದಿದೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೋಲಾರ ಇಲ್ಲಿ ನಮ್ಮ ಸ್ಟ್ರಾಂಗ್ ರೂಮನ್ನು ಮಾಡ್ಕೊಂಡಿದ್ದೀವಿ. ಎಲ್ಲ ವಾಹನಗಳು ಇವತ್ತು ಇಲ್ಲಿ ಸರಿಯಾದ ಸಮಯಕ್ಕೆ ಬಂದು ತಮ್ಮ ಇವಿಎಂಗಳನ್ನು ಸ್ಟ್ರಾಂಗ್ ರೂಮಲ್ಲಿ ಇಟ್ಟು ನಮ್ಮ ಅಬ್ಸರ್ವರ್ ಸಾಹೇಬರಿದ್ದಾರೆ, ಇವರ ನೇತೃತ್ವದಲ್ಲಿ ನಮ್ಮ 2 ಎಸ್ ಪಿಗಳಿದ್ದಾರೆ, ಅವರ ಒಂದು ಸಮ್ಮುಖದಲ್ಲಿ ಈ ಒಂದು ಮತದಾನ ಕೇಂದ್ರದಿಂದ ಏನು ಇವಿಎಂಗಳು ಬಂದಿತ್ತು ಅದನ್ನು ಜೋಡಿಸ್ಕೊಂಡು ನಮ್ಮ ಸ್ಟ್ರಾಂಗ್ ರೂಮಲ್ಲಿ ಈಗ ಸುರಕ್ಷಿತವಾಗಿಟ್ಟಿದ್ದಾರೆ. 2060 ಮತದಾನ ಕೇಂದ್ರಗಳಿಂದ ಇವಿಎಂಗಳು ಬಂದಿದೆ. ಈ ಇವಿಎಂಗಳಲ್ಲಿ ಪ್ರಮುಖವಾಗಿ 6 BU ಬ್ಯಾಲೆಟ್ ಯೂನಿಟ್ ತೊಂದರೆ ಆಗಿತ್ತು, ಅದನ್ನು ಸಹ ನಾವು ರೀಪ್ಲೇಸ್ ಮಾಡಿದ್ದೀವಿ. 3 ಕಂಟ್ರೋಲ್ ಯೂನಿಟ್ ಪ್ರಾಬ್ಲಮ್ ಆಗಿತ್ತು, ಅದನ್ನು ಸಹ ನಾವು ರೀಪ್ಲೇಸ್ ಮಾಡಿದ್ದೀವಿ. ಹಾಗೆ 41 VVPAT ರೀಪ್ಲೇಸ್ ಆಗಿತ್ತು, ಅದನ್ನು ಸಹ ನಾವು ರೀಪ್ಲೇಸ್ ಮಾಡಿ ನಮ್ಮ ಚುನಾವಣಾ ಆಯೋಗಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ನಮ್ಮ ಸ್ಟ್ರಾಂಗ್ ರೂಮನ್ನು ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿಗೆ ನಾವು ಸ್ಟ್ಯಾಟ್ಯೂಟರಿ ನಾನ್ ಸ್ಟ್ಯಾಟ್ಯೂಟರಿ ಕವರನ್ನು ಇಡೋದಕ್ಕೆ ಮಾಡಿದ್ದೀವಿ. ಹಾಗೆ 61 ಕ್ಯಾಮ್ರಾಗಳು ನಮ್ಮ CCTV ಕ್ಯಾಮ್ರಾಗಳನ್ನು ಅಳವಡಿಸಿದ್ದೇವೆ. ಜೊತೆಗೆ ಇನ್ನೂ ಒಂದು 8 ಕ್ಯಾಮ್ರಾಗಳನ್ನು ಇಡೀ ಬಿಲ್ಡಿಂಗನ್ನು ಕವರ್ ಮಾಡೋದಕ್ಕೆ 24/7 ನಾವು ದಿನದ 24 ಗಂಟೆ ಈ ಒಂದು CCTV ಕಣ್ಗಾವಲಿನಲ್ಲಿ ಈ ಒಂದು ಸ್ಟ್ರಾಂಗ್ ರೂಮನ್ನು ಇಟ್ಟಿರ್ತೇವೆ. ಈಗಾಗಲೇ ಸೆಂಟ್ರಲ್ ಫೋರ್ಸಸ್ ಏನಿದ್ದಾರೆ ಅವರು ಸಹ ಇಲ್ಲಿ ಆಗಮಿಸಿದ್ದಾರೆ. ಈ ಒಂದು ಸ್ಟ್ರಾಂಗ್ ರೂಮ್ಗೆ 3 ಲೇಯರ್ ಸೆಕ್ಯೂರಿಟಿಯನ್ನು ನಾವು ಪ್ರೊವೈಡ್ ಮಾಡ್ತಾಯಿದ್ದೀವಿ. ಮೊದಲನೇ ಒಂದು ಲೇಯರಲ್ಲಿ ಸೆಂಟ್ರಲ್ ಫೋರ್ಸಸ್ ಇರುತ್ತೆ, 2ನೇ ಲೇಯರಲ್ಲಿ ನಮ್ಮ ಲೋಕಲ್ ಪೊಲೀಸ್ ಇರ್ತಾರೆ, 3ನೇ ಲೇಯರಲ್ಲಿ ಹೊರಗಡೆ ಬಂದಿರುವಂಥ ಒಂದು ಪೊಲೀಸ್ ಇದರ ರಕ್ಷಣೆಯನ್ನು ಮಾಡ್ತಾರೆ. ಸೊ ಎಂಟೈರ್ ಜವಾಬ್ದಾರಿ ನಮ್ಮ 2 ಎಸ್ ಪಿ ಅವರು ವಹಿಸ್ಕೊಂಡಿದ್ದಾರೆ. ಈಗಾಗಲೇ ಅವರು ತುಕಡಿಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಅವರಿಗೆ ರೌಂಡ್ ದಿ ಕ್ಲಾಕ್ 24 ಗಂಟೆ 3 ಪಾಳಿಯಲ್ಲಿ ಅವರು ಮೆನ್ನನ್ನು ಅಲಾಟ್ ಮಾಡಿದ್ದಾರೆ, ಇದರ ರಕ್ಷಣೆಯನ್ನು ಕೊಡ್ತಾರೆ. CCTV ಒಂದು ಕಣ್ಗಾವಲು ಇರುತ್ತೆ. ಜೊತೆಗೆ ನಮ್ಮ ಪೊಲಿಟಿಕಲ್ ಪಾರ್ಟಿನವರು ಎನಿ ಟೈಮ್ ಬರ್ಬೋದು, CCTV ನೋಡ್ಬೋದು, ಖುದ್ದಾಗಿ ನೋಡ್ಬೋದು. ನಮ್ಮ ರಿಜಿಸ್ಟರ್ ಇಟ್ಟಿರ್ತೀವಿ, ಆ ರಿಜಿಸ್ಟ್ರಲ್ಲಿ ಸೈನ್ ಮಾಡ್ಬೋದು. ನಾವು ಒಂದು ಕಂಪ್ಲೀಟ್ ಈ ಕ್ಯಾಂಪಸ್ಗೆ ಸೆಕ್ಯೂರಿಟಿಯನ್ನು ಪ್ರೊವೈಡ್ ಮಾಡಿ ಯಾವುದೇ ರೀತಿಯಾದಂಥ ಒಂದು ಘಟನೆಗಳು ನಡೆದಾಗೆ ನೋಡ್ಕೊಳ್ತೀವಿ.
ಒಟ್ಟಾರೆ ಲೋಕಸಭಾ ಚುನಾವಣೆ ಹಿನ್ನೆಲೆ ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ಪ್ರಕ್ರಿಯೆ ಮುಗಿದಿದ್ದು, ದೇಶದೆಲ್ಲೆಡೆ ಮತದಾನ ಮುಗಿದ ನಂತರ ಜೂನ್ 4ರಂದು ದೇಶದ ನಾಯಕನ್ಯಾರು ಅನ್ನೋದು ನಿರ್ಧಾರವಾಗಲಿದ್ದು, ಅಲ್ಲಿಯವರೆಗೂ ಕುತೂಹಲ, ಲೆಕ್ಕಾಚಾರ, ಸಮೀಕ್ಷೆಗಳ ಜನರ ನಿದ್ದೆ ಕೆಡಿಸುವುದಂತೂ ಸುಳ್ಳಲ್ಲ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.